ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಬೆಳಗ್ಗೆನೇ ಎದ್ದು ಹೊರಟ್ವಿ ತಿರುಪತಿ ಕಡೆಗೆ. ವೈಕುಂಠ ಏಕಾದಶಿ ಸ್ಪೆಷಲ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ. ಆನ್ ದ ವೇ ನಾವು ಹಾಗೆ ಕಾಣಿಪಾಕಂ ಮಹಾಗಣಪತಿ ದರ್ಶನ ಕೂಡ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಒಳಗಡೆ ಫೋನ್ ಅಲೋ ಇಲ್ಲದಿದ್ದ ಕಾರಣ ನಾನು ಆದಷ್ಟು ಒಂದು ಫುಟೇಜಸ್ನ ತಗೊಳಕ್ಕೆ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಆನಂತರ ನಾವು ಅಲ್ಲಿಂದ ಡೈರೆಕ್ಟ್ ತಿರುಪತಿ ಕಡೆಗೆ ಹೊರಟ್ವಿ. ನಾವು ಹೋಗಿದ್ದು ಸಂಕ್ರಾಂತಿ ಹಬ್ಬ ಆದ್ರಿಂದ ರೋಡೆಲ್ಲ ತುಂಬ ಫ್ರೀಯಾಗೇ ಇತ್ತು. ಸೊ ಪೀಸ್ಫುಲ್ಲಾಗಿ ನಾವು ತಿರುಪತಿ ಬೆಟ್ಟದ ಮೊದಲನೇ ಚೆಕ್ ಪೋಸ್ಟು ಸೇರ್ಕೋತೀವಿ. ಇಲ್ಲಿ ಕಂಪ್ಲೀಟಾಗಿ ನಿಮ್ಮ ಕಾರ್ನ ಚೆಕ್ ಮಾಡಿ ನಿಮ್ಮನ್ನು ಬೆಟ್ಟದ ಮೇಲೆ ಹೋಗೋಕ್ಕೆ ಅಲೋ ಮಾಡ್ತಾರೆ. ನಂತರ ನಾವು ಬೆಟ್ಟದ ಮೇಲಕ್ಕೆ ಹೋಗಿ ಅಲ್ಲಿ ದೇವಸ್ಥಾನದ ಲೆಫ್ಟ್ ಸೈಡ್ಗೆ ಇರತಕ್ಕಂಥ ವರಹಸ್ವಾಮಿ ದರ್ಶನ ಮಾಡಬೇಕು, ದೇವ್ರ ದರ್ಶನ ಮಾಡೋಕ್ಕಿಂತ ಮುಂಚೆ ಅಂತ ನಮ್ಮ ಸ್ನೇಹಿತರು ಹೇಳಿದ್ರಿಂದ ಆ ದರ್ಶನ ಮಾಡ್ತೀವಿ. ದೇವಸ್ಥಾನದ ಮುಂಭಾಗದಲ್ಲೇ ವೈಕುಂಠ ದ್ವಾರದ ಪ್ರತಿರೂಪ ಕೂಡ ಮಾಡಿರ್ತಾರೆ. ಎಲ್ಲ ನೀವು ನೋಡಿಕೊಂಡು ಬನ್ನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಗ್ರ್ಯಾಂಡಾಗೂ ಮಾಡಿರ್ತಾರೆ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಪುರಾಣ ಪುರುಷ ಗೋವಿಂದ, ಪುಂಡರೀಕಾಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ. ಅಶೋಕ ವಿಹಿತ ಕೃಪಾನಾನೃತ ಕೋಮಲ ಮನೋಹಿತಂ ಮಲೇಕವಾಸಂ ಮಯೂಖಯುಗಳ ಮಧುಸೂದನ ಮದನ ಮಹಿಮಗಿರಿವಾಹಘನಾನ ರಾಗರಥ ಸಾರಥಿ ಹೇ ರಮಣ ಸುಖಚಲನ ಸಂಪ್ರೋಕ್ಷಣ ನಿಗಮನಿಗಮಾರ್ಚನಾ ವಸನ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಏನೇ ಹೇಳಿ ತಿರುಮಲನ ವೈಕುಂಠ ಏಕಾದಶಿ ಟೈಮಲ್ಲಿ ನೈಟಲ್ಲಿ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಎಂಥ ಲೈಟಿಂಗ್ಸು, ನೋಡ್ಕೊಂಬನ್ನಿ. ದಶರಥ ನಂದನ ಗೋವಿಂದ, ದಶಮುಖ ಮರ್ದನ